ಮುಂದೆ ಆಗುವಂಥ ಸಮಸ್ಯೆಗಳನ್ನು ಮುಂಚಿತವಾಗಿ ಪರಿಹಾರ ಮಾಡಲಿಕ್ಕೆ ತಿಳಿದುಕೊಂಡು ಸಭೆ. ಬಹುಶಃ ಇಲ್ಲಿವರೆಗೆಲ್ಲ ಸರಿ ಇದೆ ಅಂತದೇನು ಸಮಸ್ಯೆ ಇಲ್ಲ. ಬಹುಶಃ ನಮ್ಮ ಮಾನ್ಯ ರುದ್ರಪ್ಪ ಹೇಳಿದಂಗೆ ರಾಜ್ಯದಲ್ಲಿ ಅತಿ ಒಲೆ ಬೆಳೆಯುವುದು ಅದು ಹಾವೇರಿದೆ. ಮಳೆ ಚೆನ್ನಾಗಾಗಿದೆ. ಬೇರೆ ಕಡೆ ಇಷ್ಟು ಬೆಳೆ ಕೂಡ ಇವತ್ತು ಸಮಸ್ಯೆ ಇದೆ. ಕುಡಿ ನೀರು ಸಮಸ್ಯೆ ಬಹುಶಃ ರಾಜ್ಯ ಕೂಡ ಇಲ್ಲಿವರೆಗೆ ಅಂತ ಸಿವಿಯರ್ ಆಗಿ ಸ್ಟಾರ್ಟ್ ಆಗಿಲ್ಲ. ಆದರೆ ಇನ್ನೂ ಮಳೆ ಆಗದೆ ಹೋದರೆ 2 ತಿಂಗಳ ನಂತರ ಭಾಳ ದೊಡ್ಡ ಸಮಸ್ಯೆನ ಎದುರಿಸಬೇಕಾಗುತ್ತೆ. ಅದಕ್ಕೆ ಯಾವ ರೀತಿ ಇರಬೇಕು ಅನ್ನೋದು ಸರ್ಕಾರ ಚಿಂತನೆ ಇದೆ. ಅದ್ರ ಬಗ್ಗೆ ನೀವು ಚಿಂತನೆ ಮಾಡಬೇಕು. ವಿಶೇಷವಾಗಿ ಕೆಲವು ಅಬ್ಸರ್ವೇಷನ್ ಕೂಡ ಇವತ್ತು ಮಾಡುವಂಥ ಪ್ರಯತ್ನ ಮಾಡಿದ್ರೆ ಇನ್ಶೂರೆನ್ಸ್ ಬಗ್ಗೆ ಎಲ್ಲ ಕಡೆ ಸಮಸ್ಯೆ ಇರೋದು. ರೈತರಿಗೆ ಸರಿಯಾಗಿ ಸಿಗೋಲ್ಲ. ಏಜೆಂಟ್ ಮಾಡಿದ್ರೆ ಮಾತ್ರ ಸಿಗುವಂಥ ಪರಿಸ್ಥಿತಿ ಎಲ್ಲ ಕಡೆ ಇಲ್ಲ. ನಮ್ಮ ಜಿಲ್ಲೆ ಬೇರೆ ಕಡೆ ಅದಕ್ಕೆ ಯಾರು ಸ್ಪಷ್ಟವಾಗಿ ಉತ್ತರ ಹೇಳಿದ್ರೆ ಯಾಕಾಗ್ತದೆ ಹೀಗೆ ಸರಿಯಾಗಿ ಬರ್ತಾ ಇಲ್ಲ. ಆ ಪೋರ್ಟಲ್ ಕೂಡ ಸಮಸ್ಯೆ ಇದೆ ಅದು. ಸೊ ಅದ್ರ ಬಗ್ಗೆ ನೀವು ಸ್ಪಷ್ಟವಾಗಿ ಹೇಳಬೇಕು. ವಿಶೇಷವಾಗಿ ಹಾವೇರಿ ಜಿಲ್ಲೆಯಲ್ಲಿ ಏನಾಗಿದೆ ಮುಂದೆ ಅದಾದ ರೀತಿಯಲ್ಲಿ ಯಾವ ರೀತಿ ಇಲಾಖೆಯನ್ನು ಸರಿಪಡಿಸಂತ ಹೇಳುವಂಥ ಪ್ರಯತ್ನ ಆಗಬೇಕು. ಮತ್ತು ವಿಶೇಷವಾಗಿ ಪ್ರತಿ ಗ್ರಾಮ ಪಂಚಾಯತಿಯವರು ತನ್ನದೇ ಆದಂಥ ಒಂದು ಟ್ಯಾಂಕರ್ ಬಂದರೆ ಭಾಳ ಸುಲಭ ನೀರು ಸಪ್ಲೈ ಮಾಡಲಿಕ್ಕೆ ಭಾಳಷ್ಟು ಅನುಕೂಲ. ಗೊತ್ತಿಲ್ಲ ಎಷ್ಟು ಜನ ಇವುಗಳು ಇಟ್ಟಿರ್ತಾವೆ. ನಿಮ್ಮ ಗ್ರಾಮ ಪಂಚಾಯತ್ ಪ್ರತಿನಿಧಿ ಲೆಕ್ಕ ಇಟ್ಟರೆ ಯಾರು ಮಾಡಿದ್ರು ಸ್ವಂತ ಟ್ಯಾಂಕರ್ ಯಾವ ಗ್ರಾಮ ಪಂಚಾಯತಿ ಇಲ್ಲ ಮಾಡಬೇಕಾದ್ರೆ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲ ಗ್ರಾಮ ಪಂಚಾಯತಿಗೆ ನಮಗೆ ಅಂತ ಟ್ಯಾಂಕರ್ ಇದೆ. ಅದು ಎಮರ್ಜೆನ್ಸಿ ಭಾಳ ಯೂಸ್ ಆಗ್ತದೆ. ನಿಮ್ಮದೇ ಟ್ಯಾಂಕರ್ ಅಂತ ಇಡೀ ವರ್ಷ ಅದು ಸಮಾರಂಭ ಇರ್ಬೋದು, ಮದುವೆ ಇರ್ಬೋದು, ಜಾತ್ರೆ ಇರ್ಬೋದು, ಇಂಥ ಈಗ ಭಾಳಷ್ಟು ಅಂತ ನಾವು 15 ಹಣಕಾಸಿನ ನಿಧಿನ ಪ್ರತಿ ಕಡ್ಡಾಯವಾಗಿ ನಾವು ಇದರಿಂದ ಭಾಳಷ್ಟು ಸಮಸ್ಯೆನ ಟ್ಯಾಂಕರ್ ಪೂರೈಸ್ತಿದೆ. ಆ ರೀತಿ ನೀವು ಕೂಡ ಹಂತವಾಗಿ ಸೇವಿಂಗ್ಸ್ ಟ್ಯಾಂಕರ್ ಮಾತ್ರ, ಟ್ರ್ಯಾಕ್ಟರ್ ಇಲ್ಲ. ಟ್ರ್ಯಾಕ್ಟರ್ ನೀವು ಲೋಕಲ್ ಆಗಿ ಯೂಸ್ ಮಾಡ್ಬೋದು. ಅದು 1.5 ರಿಂದ 2 ಲಕ್ಷ ರೂಪಾಯಿದಲ್ಲಿ ಬಹುಶಃ ಸಪ್ಲೈ ಆಗ್ತದೆ ಟ್ಯಾಂಕರ್. ಮುಂದೆ ಟ್ಯಾಂಕರ್ ಇದ್ದರೆ ಪಂಚಾಯತಿಗೆ ಭಾಳಷ್ಟು ಅನುಕೂಲ ಆಗ್ತೈತಿ. ಅದು ಕೂಡ ಹಂತವಾಗಿ ಮಾಡಿದ್ರೆ ಬಹುಶಃ ಒಳ್ಳೆಯದಾಗುತ್ತೆ. ಸರ್ಕಾರ ಕಡಿಮೆ ಆಗುತ್ತೆ.